दौड़ क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ದಿನಾಂಕ 16ರಂದು ನಡೆಯುವ ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಮುಂಡಗೋಡ್ ಶಾಖೆಯ ಆಡಳಿತ ಮಂಡಳಿಗೆ ಸೈಯದ್ ಮೊಹಮ್ಮದ್ ರಫೀಕ್ ಇನಾಮದಾರ್ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಸ್ಪರ್ಧಿಸಿದ್ದಾರೆ. ತಾನು ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಮುಂಡಗೋಡ್ ಶಾಖೆಗೆ ಕಳೆದ 3 ಅವಧಿಯಲ್ಲಿ ನಿರ್ದೇಶಕರಾಗಿ ಅಲ್ಲದೆ 5 ವರ್ಷ ಅಧ್ಯಕ್ಷನಾಗಿ ಉತ್ತಮ ಸೇವೆ ಸಲ್ಲಿಸಿದ್ದೇನೆ ಎಂದು ಸೈಯದ್ ಮೊಹಮ್ಮದ್ ರಫೀಕ್ ಇನಾಮದಾರ್ ತಿಳಿಸಿದ್ದಾರೆ. ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಭಿವೃದ್ಧಿಗೆ ಹಾಗೂ ಶ್ರೇಯಸ್ಸಿಗೆ ತಾನು ಶ್ರಮಿಸಿದ್ದೇನೆ. 4ನೇ ಅವಧಿಗೆ ಮತ್ತೊಮ್ಮೆ ತನಗೆ ಆಶೀರ್ವದಿಸಿ ಟೆಲಿವಿಷನ್ ಗುರುತಿಗೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಸೊಸೈಟಿಯ ಸೇವೆ ಮಾಡಲು ಅವಕಾಶ ನೀಡಬೇಕೆಂದು ಸೈಯದ್ ಮೊಹಮ್ಮದ್ ರಫೀಕ್ ಇನಾಮದಾರ್ ವಿನಂತಿಸಿದ್ದಾರೆ. ನಮಸ್ಕಾರ. ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಚುನಾವಣೆ 16/2 ನಡೆಯುವ ಚುನಾವಣೆಯಲ್ಲಿ ನಾನು ಸೈಯದ್ ಮೊಹಮ್ಮದ್ ರಫೀಕ್ ಇನಾಮದಾರ್ ತಾಮೀರ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಸದಸ್ಯರಿಗೆ ಹೇಳುವ ಏನೆಂದರೆ, ನನ್ನ ಚಿಹ್ನೆ ಟೆಲಿವಿಷನ್ 2ನೇ ನಂಬರ್ನಾಗ ಇರ್ತದೆ. ನೀವು ಎಲ್ಲ ಸದಸ್ಯರು ನನ್ನ ಚಿಹ್ನೆ ಆದಂಥ ಟೆಲಿವಿಷನ್ಗೆ ಆಶೀರ್ವಾದ ಮಾಡಿ ನನ್ನನ್ನು ಆರಿಸಿ ತರಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ. ಮೀಟರ್ ಬಡ್ಡಿ ವ್ಯವಹಾರ ಮಾಡುತ್ತಿದ್ದವರ ಮೇಲೆ ಪೊಲೀಸರು ದಾಳಿ ಮಾಡಿ ಕೆಲವರನ್ನು ಬಂಧಿಸಿದರೆ, ಮತ್ತೆ ಕೆಲವು ಮೀಟರ್ ಬಡ್ಡಿ ವ್ಯವಹಾರ ಮಾಡುವವರು ಪೊಲೀಸ್ ದಾಳಿಗೆ ಹೆದರಿ ಊರು ಬಿಟ್ಟು ಪರಾರಿಯಾಗಿದ್ದಾರೆ. ಅವರ ಮೇಲೆಯೂ ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೀಟರ್ ಬಡ್ಡಿ ದಂಧೆಕೋರರಿಂದ ಸಾಲ ಪಡೆದು ಬಡ್ಡಿ ಹಾಗೂ ಅಸಲು ನೀಡದಿದ್ದಾಗ ಅವರನ್ನು ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವರ ಬಟ್ಟೆಗಳನ್ನು ಕಳಚಿ ಅರೆಬೆತ್ತಲೆ ಮಾಡಿ ಬೇಕಾಬಿಟ್ಟಿಯಾಗಿ ಹಲ್ಲೆ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡಿದ್ದರು. ಪೊಲೀಸರ ದಾಳಿಯಿಂದ ಸಿಕ್ಕಿಬಿದ್ದ ಆರೋಪಿತರ ತನಿಖೆ ವೇಳೆಯಲ್ಲಿ ಮೊಬೈಲ್ನಲ್ಲಿ ಹಲ್ಲೆ ಮಾಡಿದ ವಿಡಿಯೋ ಪತ್ತೆಯಾಗಿದೆ ಎಂದು ಹೇಳಲಾಗಿದೆ. ಮುಂಡಗೋಡ್ ತಾಲೂಕಿನಲ್ಲಿ ಬಡ್ಡಿ ಮೀಟರ್ ವ್ಯವಹಾರ ಸಂಪೂರ್ಣ ನಾಶವಾಗಬೇಕು. ಬಡ್ಡಿ ವ್ಯವಹಾರದ ಹೆಸರಿನಲ್ಲಿ ಅಮಾಯಕ ಜನರ ಮೇಲೆ ದೌರ್ಜನ್ಯ ಎಸಗಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಂಡಗೋಡದ ಓಣಿಗಳಲ್ಲಿ ಬಡ್ಡಿ ವ್ಯವಹಾರ ಮಾಡುವವರಿದ್ದಾರೆ. ಅವರು ಮೀಟರ್ ಬಡ್ಡಿಯವರಷ್ಟು ಬಡ್ಡಿ ಹಾಕುವುದಿಲ್ಲ, ಆದರೂ ಸುಖ ಸುಮ್ಮನೆ ಕಿರುಕುಳ ನೀಡುತ್ತಿದ್ದಾರೆ. ಅಂತವರ ಮೇಲೆ ಎಸ್ಪಿ ಅವರು ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.